ಈ ರೀತಿಯ ಬೆಳವಣಿಗೆಗಳಾಗ್ತಾ ಇರೋದ್ರ ಮಧ್ಯೆ ಈಗಾಗಲೇ ನಾವು ಹೇಳ್ತಾ ಇದ್ದ ಹಾಗೆ MK ಪ್ರಾಣೇಶ್ ಪರಿಷತ್ ಸದಸ್ಯತ್ವ ರದ್ದಾಗಿದೆ. 2021ರಲ್ಲಿ 6 ಮತಗಳಿಂದ ಗೆದ್ದಿದ್ರು ಪ್ರಾಣೇಶ್ ಅವರು. ಗಾಯತ್ರಿ ಶಾಂತೇಗೌಡ ವಿರುದ್ಧ ಗೆದ್ದಿದ್ದು ಪ್ರಾಣೇಶ್ ಅವರು. ಫಲಿತಾಂಶ ಪ್ರಶ್ನೆ ಮಾಡಿ ನ್ಯಾಯಾಲಯಕ್ಕೆ ಗಾಯತ್ರಿ ಶಾಂತೇಗೌಡ ಅವರು ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಈಗ ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ, ಯಾವ ರೀತಿ ಅಪ್ಡೇಟ್ ಸಿಕ್ಕಿದೆ ಅಂತಂದರೆ ಅವರ ಸದಸ್ಯತ್ವ ರದ್ದಾಗಿದೆ. ಸುಪ್ರೀಂ ಕೋರ್ಟಲ್ಲಿ ಇವತ್ತು ಗಾಯತ್ರಿ ಪರ ತೀರ್ಪು ಪ್ರಕಟ ಆಗಿರೋದು. ನಾಮನಿರ್ದೇಶಿತ ಸದಸ್ಯರಿಂದ ಮತ ಹಿನ್ನೆಲೆ, ಪಟ್ಟಣ ಪಂಚಾಯಿತಿ ನಾಮಿನೇಟೆಡ್ ಸದಸ್ಯರಿಂದ ಮತದಾನ, ಇದನ್ನೇ ಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ದು ಗಾಯತ್ರಿ ಶಾಂತೇಗೌಡ. ಇವತ್ತು ಕೋರ್ಟಲ್ಲಿ ಗಾಯತ್ರಿ ಶಾಂತೇಗೌಡ ಪರ ತೀರ್ಪು ಬಂದಿರೋದು. ಇದರೊಂದಿಗೆ ಪ್ರಾಣೇಶ್ ಸದಸ್ಯತ್ವಕ್ಕೆ ಈಗ ಕುತ್ತು ಬಂದಿದೆ. MLC ಸ್ಥಾನದ ಜೊತೆಗೆ ಉಪಸಭಾಪತಿ ಸ್ಥಾನಕ್ಕೂ ಕೂಡ ಕುತ್ತು. ಉಪಸಭಾಪತಿ ಆಗಿದ್ದಂಥವರು ಉಪಸಭಾಪತಿ ಸ್ಥಾನಕ್ಕೆ ಈಗ ಬೇರೊಬ್ಬರಿಗೆ ಅವಕಾಶ ಸಿಗುತ್ತೆ. ಹಾಗಿದ್ರೆ ಯಾರನ್ನ ಉಪಸಭಾಪತಿಯನ್ನಾಗಿ ಮಾಡೋದು ಅನ್ನುವಂಥ ಪ್ರಶ್ನೆ. ಪರಿಷತ್ ಆಕಾಂಕ್ಷಿಗಳ ಸಂತೈಸೋದಕ್ಕೆ ಮತ್ತೊಂದು ಸ್ಥಾನ ಸಿಕ್ಕಿದೆ. ಹಾಗಿದ್ರೆ ಯಾವ ರೀತಿ ಸ್ಥಾನಮಾನ ಕೊಡ್ತಾರೆ, ಯಾರಿಗೆ ಕೊಡ್ತಾರೆ, ಏನು ಎತ್ತ, ಎಲ್ಲಿಂದ ಎಲ್ಲಿಗೆ ಲಿಂಕ್ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ರೀತಿ ಇಲ್ಲಿ ಬಯಸ್ತಾ ಇದ್ದದ್ದಕ್ಕೂ ಈಗ ಈ ರೀತಿ ಆಗ್ತಾ ಇದ್ದದ್ದಕ್ಕೂ ಸಿಕ್ತಲ್ಲಪ್ಪ ಮತ್ತೊಂದು ಸ್ಥಾನಮಾನ. ಹಾಗಿದ್ರೆ ಮತ್ತೆ ಯಾರು ಅಸಮಾಧಾನಗೊಂಡಿದ್ರು ಅಂಥವ್ರನ್ನ ಈ ಮೂಲಕ ಆದರೂ ಸಮಾಧಾನಗೊಳಿಸೋಣ ಅನ್ನೋಂಥ ಲೆಕ್ಕಾಚಾರ ರಾಜಕಾರಣದಲ್ಲಿ ಈಗ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಏನು ನಡೀತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೆಳವಣಿಗೆ ಅನ್ನೋದನ್ನು ಕೇಳೋಣ. ನಮ್ಮ ಕೊಲಿಗ ವೀರೇಂದ್ರ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಗುಸುಗುಸು ಗೋವಿಂದಣ್ಣ ಇವರಿಗೆ ಹಲವು ವಿಚಾರಗಳನ್ನು ತಿಳಿಸಿದ್ದಾರೆ, ಅದನ್ನು ಹೇಳೋದಕ್ಕೆ ಅಂತ ಕೂತಿದ್ದಾರೆ. ವೀರೇಂದ್ರ, ನಾವು ಪ್ರಮುಖವಾಗಿ ನೋಡಿ, ಕಾಗೆ ಕೂರೋದಕ್ಕೂ ಟೊಂಗೆ ಮುರಿಯೋದಕ್ಕೂ ಸಮ ಆಯಿತು ಅನ್ನೋ ರೀತಿಯಲ್ಲಿ ಈಗ ಸದ್ಯಕ್ಕೆ ಆಗಿದೆ. ಈಗ ಗಾಯತ್ರಿ ಶಾಂತೇಗೌಡ ಅವರು ಅರ್ಜಿಯನ್ನು ಸಲ್ಲಿಸಿದ್ರು. 6 ಮತದಿಂದ ಏನು ಇವ್ರು ಗೆದ್ದಿದ್ರು ಅದನ್ನೇ ಪ್ರಶ್ನೆ ಮಾಡಲಾಗಿತ್ತು. ಈಗ ಇವರ ಸದಸ್ಯತ್ವವೇ ರದ್ದಾಯಿತು. ಇದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಕೆಲಸ ರಾಜಕಾರಣದಲ್ಲಂತೂ ಆಗುತ್ತೆ. ಅದಕ್ಕೆ ನಾವು ರಾಜಕಾರಣ ಅಂತೀವಿ ಅನ್ನೋದು ಒಂದು ಕಡೆ. ಆದರೆ ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೊಳ್ತಾರೆ, ಇದನ್ನು ಹೆಂಗೆ ಈ ವಿಪತ್ತನ್ನು ಅವಕಾಶವಾಗಿ ಬದಲಿಸ್ಕೋತಾರೆ ಅಂತ ನೋಡಿ. ಹೇಗಾಗುತ್ತೆ ಅಂದರೆ ಪಾಟೀಲ್ರೆ, ಕೆಲವರಿಗೆ ವರ, ಕೆಲವರಿಗೆ ಶಾಪ. ಶಾಪವೇ ಇನ್ನೊಬ್ರಿಗೆ ವರ. ಹೇಗಿದೆ ನೋಡಿ ಇದು. ಈಗ MK ಪ್ರಾಣೇಶ್ ಅವರಿಗೆ ಇವತ್ತು ತೀರ್ಪು ಬಂದಿದೆ, ಅದೊಂದು ರೀತಿ ಶಾಪ ಅನಿಸಿರ್ತವರಿಗೆ. ಹೋಯ್ತಲ್ಲಪ್ಪ, MLC ಸ್ಥಾನವೂ ಹೋಯ್ತು, ಉಪಸಭಾಪತಿ ಸ್ಥಾನವೂ ಹೋಯ್ತು, ಶಾಪ ಅಂತ. ಆದರೆ ವರ ಕೇವಲ ಗಾಯತ್ರಿ ಶಾಂತೇಗೌಡರಿಗೆ ಅಷ್ಟೇ ಅಲ್ಲ. ಗಾಯತ್ರಿ ಶಾಂತೇಗೌಡರು ಈಗ MLC ಆದರು. ಆದರೆ ಇಲ್ಲಿ ಆಕಾಂಕ್ಷಿಗಳು 60 ಜನ ಆಕಾಂಕ್ಷಿಗಳು ಕಾದ್ಕೊಂಡು ನಿಂತಿದ್ರಲ್ಲ, ಹೆಂಗಪ್ಪ ಇರೋ 20 ಸ್ಥಾನಕ್ಕೆ 60 ಜನರು ನಾವು ಹೆಂಗೆ ತುಂಬಿಸೋದು, ಎಲ್ಲಿದೆ ಸ್ಥಾನಮಾನ, ಕ್ಯಾಬಿನೆಟ್ ರ್ಯಾಂಕೇ ಬೇಕು ಅಂತಾರೆ, ಎಲ್ಲಿ ಹುಡ್ಕೋದು ಅಂತಲೇ ಕಾಯ್ತಿದ್ರಲ್ಲ. ಅದರಲ್ಲೂ ಪರಿಷತ್ತಲ್ಲಿ ಈಗ ಆಲ್ರೆಡಿ ಯತೀಂದ್ರ ಮಿನಿಸ್ಟರ್ ಆಗಿಬಿಟ್ಟಿದ್ದಾರೆ. ಕಾಯ್ತಿರೋರು ಎಷ್ಟು ಜನ ಇದ್ದಾರಲ್ಲಿ? ಬರೀ ಒಕ್ಕಲಿಗ ಸಮುದಾಯದವರೇ 7-8 ಮಂದಿ ಇದ್ದಾರೆ. ಸಲೀಂ ಅಹಮದ್ ಅವರು, ಬೋಸರಾಜು ಮೊದಲು ಮಿನಿಸ್ಟರ್ ಆಗಿದ್ದವರು, ಪುಟ್ಟಣ್ಣವರು, ಭಾಳ ಜನ ಕಾಯ್ತಾ ಇದ್ರು. ಏನು ಮಾಡೋದು ಅಂತಲಿದ್ದಾಗ ಈಗ ಡೆಲ್ಲಿಯಲ್ಲಿ ಹೋಗಿದ್ರು ಅವರು. ಹೌದಾ, ದಿಲ್ಲಿಯಲ್ಲಿ ಕೂತ್ಕೊಂಡು ಸಂಪುಟ ವಿಸ್ತರಣೆಯ ಚರ್ಚೆಗಂತಲೇ ಹೋದ ಸಂದರ್ಭದಲ್ಲೇ ಇದೇ ತೀರ್ಪು ಬಂತು, ಸುಪ್ರೀಂ ಕೋರ್ಟಿನ ತೀರ್ಪು. ಅದರಲ್ಲಿ ಏನಂತಾಯಿತು, MK ಪ್ರಾಣೇಶ್ ಅವರ ಸದಸ್ಯತ್ವ ರದ್ದಾಗಿದೆ ಅಂತ ಹೇಳಿ. ನೋಡಿ, ಉಪಸಭಾಪತಿ ಸ್ಥಾನಕ್ಕೀಗ ಅವರು ಉಪಸಭಾಪತಿ ಆಗಿದ್ದರಿಂದ ಆ ಸ್ಥಾನವೂ ಹೋಯಿತು. ಯಾವಾಗ MLC ಸ್ಥಾನವೇ ಹೋಯಿತು, ಆಬ್ವಿಯಸ್ಲಿ ಡೆಪ್ಯೂಟಿ ಚೇರ್ಮನ್ ಸ್ಥಾನಮಾನವೂ ಹೋಯಿತು. ಸೊ ಅಲ್ಲಿಗೊಂದು ಸ್ಥಾನಕ್ಕೆ ತರ್ಬೋದು ಅನ್ನೋದು ಒಂದೇ ಅಲ್ಲ, ಅದೊಂದೇ ಸ್ಥಾನ ಅಲ್ಲ ಪಾಟೀಲ್ರೆ. ಇಲ್ಲ ಮತ್ತೆ ಒಂದಿದೆ. ಪರಿಷತ್ತಲ್ಲಿ ನಾವೇ ಚರ್ಚೆ ಮಾಡಿದ್ವಿ, ಆಲ್ರೆಡಿ ಕಾಂಗ್ರೆಸ್ಗೆ ಬಹುಮತ ಬಂದಿದೆ ಅಲ್ವಾ. ಕಾಂಗ್ರೆಸ್ ಆಲ್ರೆಡಿ 40 ಸ್ಥಾನದ ಮೇಲೆ ಹೋಯ್ತು. ಇವತ್ತು ಇನ್ನೂ ಒಂದು ಆ್ಯಡ್ ಆಯ್ತಲ್ಲ, ಈಗ ಗಾಯತ್ರಿ ಶಾಂತೇಗೌಡರು ಸೇರಿ 41ಕ್ಕೆ ಹೋಗ್ಬಿಡ್ತು. ಫುಲ್ ಮೆಜಾರಿಟಿ ಇದೆ ಅವ್ರಿಗೆ. ಹಿಂಗಿರುವಾಗ ಬಸವರಾಜ್ ಹೊರಟ್ಟಿಯವರಿಗೆ ಸಭಾಪತಿಗಳಾಗಿದ್ದಾರಲ್ಲ, ಚೇರ್ಮನ್ ಆಗಿದ್ದಾರಲ್ಲ, ಸೊ ಅವರು ಕೂಡ BJPಯಿಂದ ಗೆದ್ದಿರೋದವರು. BJP ಅವ್ರನ್ನ ಸಭಾಪತಿ ಮಾಡಿತ್ತು. ಇಲ್ಲಿವರೆಗೂ ಅವರಿಗೆ ಮೆಜಾರಿಟಿ ಇತ್ತು. ಈಗ ಅದೂ ಒಂದು ಚರ್ಚೆ ನಡೀತಾ ಇದೆ ಅಂತ. ಏನಂತ ಅವ್ರಿಗೆ ಹೇಳೋದು, ರಿಕ್ವೆಸ್ಟ್ ಮಾಡೋದು, ಇಲ್ಲ ಈಗ ಬಹುಮತ ನಮಗೆ ಬಂದಿದೆ ಬಿಟ್ಕೊಡಿ ಅಂತ. ಅಂದರೆ ಯಾಕಂದರೆ ಯಾಕೆ ರಿಕ್ವೆಸ್ಟ್ ಯಾಕೆ ಮಾಡಬೇಕು, ನೀವು ಅದನ್ನು ಕೇಳ್ಬೋದಾರೆ. ಬಹುಮತ ಇದೆಯಲ್ಲ, ರಿಕ್ವೆಸ್ಟ್ ಮಾಡೋದೇನು, ಇಳಿಲೇಬೇಕಲ್ಲ, ಅವಿಶ್ವಾಸ ಮಂಡನೆ ಮಾಡ್ಬೋದಲ್ಲ ಅಂತ. ನಮ್ಮ ವಿಧಾನ ಪರಿಷತ್ತಿನ ಒಂದು ಕನ್ವೆನ್ಷನ್ ಇದೆ, ಏನು ಒಂದು ಸಂಪ್ರದಾಯ, ಒಂದು ಪದ್ಧತಿ. ಆ ಸ್ಥಾನದಲ್ಲಿ ಕೂತವ್ರನ್ನ ಏಕಾಏಕಿ ರಾತ್ರೋರಾತ್ರಿ ಅವಿಶ್ವಾಸ ಮಂಡನೆ ಮಾಡಿ ಅವಮಾನ ಮಾಡಿ ಕೆಳಗಿಳಿಸುವಂಥ ಪದ್ಧತಿ ಇಲ್ಲ. ಅದು ಹೊರಟ್ಟಿ ಅಂತವರು ಭಾರತದಲ್ಲೇ ಅತಿ ಹೆಚ್ಚು ವರ್ಷಗಳ ಕಾಲ ಆ ಪಟ್ಟದಲ್ಲಿ ಕೂತಿರುವಂಥವ್ರು. ಹೀಗಿರುವಾಗ ಅವ್ರನ್ನ ಗೌರವಯುತವಾಗಿ ಬೀಳ್ಕೊಡ್ಬೇಕು ಅನ್ನುವ ಚರ್ಚೆಯು ಕಾಂಗ್ರೆಸ್ನ ಇಂದಿರಾ ಭವನದಲ್ಲೇ ನಡೀತಾ ಇದೆ ಅಂತಲೇ ಅಲ್ಲಿ ಮೂಲಗಳು ಹೇಳ್ತಾ ಇವೆ ಪಾಟೀಲ್ರೆ. ಮತ್ತೆ ಇದಕ್ಕೊಂದು ಹಿನ್ನೆಲೆ ಕೂಡ ಇದೆ ಪಾಟೀಲ್ರೆ, ಒಂದು ಒಳ್ಳೆ ಇದಕ್ಕೊಂದು ಹಿಸ್ಟ್ರಿ ಇದೆ. ಏನು ಅಂತ ಕೇಳಿ ನೀವು. ಈಗ ಹೊರಟ್ಟಿಯವರು ಹಾಗೂ ಸಿದ್ದರಾಮಯ್ಯನವರು ಬಹಳ ಅತ್ಯಾಪ್ತರು, ಆತ್ಮೀಯ ಬಾಂಧವ್ಯ ಅವ್ರದ್ದು. ನೀವು ಮಾತಾಡಿದ್ವಿ, ಕುಸ್ತಿ ನೆನಪಿದೆಯಾ ಪಾಟೀಲ್ರೆ? ಜಗಜಟ್ಟಿಗಳು ಎತ್ತಾಕಿದ್ದು ಹೊರಟ್ಟಿಯವರು. ಆದ್ರೆ ರಾಜಕೀಯದಲ್ಲಿ ಯಾವತ್ತೂ ಎತ್ತಾಕ್ಲಿಲ್ಲ ಅಂತ ನೀವು ಮಾತಾಡಿದ್ವಿ. ಸಿದ್ದರಾಮಯ್ಯನವರು 3 ವರ್ಷ ಮುಖ್ಯಮಂತ್ರಿ ಆಗಿದ್ದಾಗ ಮನಸ್ಸು ಮಾಡಿದ್ದಿದ್ರೆ ಒಂದೇ ಒಂದು ಸೀಟನ್ನು ಎಲ್ಲಿಂದ ತರೋದು ಕಷ್ಟ ಇರಲಿಲ್ಲ ಅವರಿಗೆ. ಬಟ್ ಅದನ್ನು ಮಾಡಲಿಲ್ಲ.
ಆದರೆ ಈಗ ಆ ಹಿನ್ನೆಲೆ ಎಲ್ಲವೂ ಕೂಡ ಬಹುಶಃ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರುವ ಕಾಲಘಟ್ಟದಲ್ಲಿ ಬದಿಗೆ ಸರಿದು ಈಗ ಸಭಾಪತಿ ಸ್ಥಾನಕ್ಕೂ ಕೂಡ ಒಬ್ಬರನ್ನ ಫೈನಲ್ ಮಾಡ್ಬೋದು ಮುಂದಿನ 1 ವಾರದ ಒಳಗಾಗಿ ಅನ್ನುವ ಚರ್ಚೆಯೂ ನಡೀತಾ ಇದೆ. ಆದರೆ ಕಾನೂನು ಏನು ಹೇಳುತ್ತೆ ಗೊತ್ತಾ, 21 ದಿನದ ಮೊದಲು ನೋಟಿಸ್ ಕೊಡಬೇಕು. ಸಭಾಪತಿಗಳನ್ನ ಆ ಸ್ಥಾನದಿಂದ ಕೆಳಗಿಳಿಸಬೇಕಿದ್ರೆ ಅಧಿವೇಶನ ನಡೆಯುವಾಗಲೇ 21 ದಿನದ ಮೊದಲು ನೋಟಿಸ್ ಕೊಡಬೇಕು ಅಂತ ಕಾನೂನಿದೆ. ವಿಧಾನಮಂಡಲದ ನಿಯಮಾವಳಿ ಇದನ್ನು ಹೇಳುತ್ತೆ ಪಾಟೀಲ್ರೆ. ಈಗ ಅಧಿವೇಶನ ನಡೆಯುವಾಗಲೇ ಕೊಡಬೇಕು. ಅಧಿವೇಶನ ಶುರು ಆಗೋದು 6ನೇ ತಾರೀಕು ಅಂತ ಅನ್ಕೊಳ್ಳಿ. 21 ದಿನ ಅಧಿವೇಶನ ಇರಲ್ಲ. ಅಲ್ಲಿಗೆ ಈ ಅಧಿವೇಶನದಲ್ಲಂತೂ ಹೊರಟ್ಟಿಯವರು ಕೆಳಗಿಳಿಯಲ್ಲ. ಮುಂದಿನ ಅಧಿವೇಶನದ ಹೊತ್ತಿಗೆ ಬದಲಾವಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ ಆದರೆ ಆಗಬಹುದು ಅನ್ನುವ ಚರ್ಚೆಯೂ ಇದರ ಜೊತೆಗೆ ಇದೆ. ಯಾಕಂದರೆ ಏನರ ಏಕಾಏಕಿ ಈಗ ಸಭಾಪತಿಗಳು ಬಂದ್ಬಿಡ್ತಾರ ಅಂದರೆ ಆ ರೀತಿಯ ಸಂದರ್ಭ ತಕ್ಷಣಕ್ಕಿಲ್ಲ ಅನ್ನೋದು ಕೂಡ ವಾಸ್ತವ ಅನ್ನೋದು ಅದೇ ಮೂಲಗಳು ತಿಳಿಸ್ತಾ ಇವೆ. ಪಾಟೀಲ್, ಈಗ ನಾವು ಈ ಹಿಂದೆ ಒಳನೋಟದಲ್ಲಿ ಇದೇ ವಿಚಾರವನ್ನ ಚರ್ಚೆ ಮಾಡಿದ್ವಿ ಸವಿಸ್ತಾರವಾಗಿ. ಬಸವರಾಜ ಹೊರಟ್ಟಿ ಅವರನ್ನ ಕೆಳಗಿಳಿಸುವಂತಹ ಗೋಜಿಗೆ ಕಾಂಗ್ರೆಸ್ ಹೋಗುತ್ತಾ ಅನ್ನುವಂಥ ಚರ್ಚೆಯನ್ನ ಮಾಡುವಾಗ ನಿಯಮಾವಳಿಗಳು ಏನೇನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದ್ವಿ. ಈಗ ನಾವು ವರದಿಯನ್ನ ನೋಡುವಂತಹ ಸಂದರ್ಭದಲ್ಲಿ ಒಂದು ವಿಚಾರ ಪ್ರಸ್ತಾಪ ಬಂತು. ಸಂಪುಟ ವಿಸ್ತರಣೆಯ ಬಗ್ಗೆ ಚರ್ಚೆ ಆಗೋದರ ಜೊತೆಗೆ ಸಭಾಪತಿಯನ್ನ ಬದಲು ಮಾಡುವಂತಹ ಚರ್ಚೆಯೂ ಆಗುತ್ತೆ. ಅಂದ್ರೆ ಹೊರಟ್ಟಿ ಅವರನ್ನ ಗೌರವಯುತವಾಗಿ ಬೀಳ್ಕೊಡ್ಬೇಕು ಅನ್ನುವಂತ ಚರ್ಚೆಯೂ ಆಗತ್ತೆ ಅಂತ. ಅದರ ಮಧ್ಯೆ ಇನ್ನೊಂದು ವಿಚಾರ ಬಂದಿದ್ದೇನು ಅಂತಂದ್ರೆ, ಸಿದ್ದರಾಮಯ್ಯ ಅವರನ್ನೂ ಒಪ್ಪಿಸಿ, ಹೈಕಮಾಂಡ್ ಅನ್ನು ಒಪ್ಪಿಸ್ತಾರೆ, ಹೈಕಮಾಂಡ್ ಗಮನಕ್ಕೆ ಇದನ್ನು ತರಲೇಬೇಕು. ಆದ್ರೆ ಸಿದ್ದರಾಮಯ್ಯ ಅವರನ್ನೂ ಒಪ್ಪಿಸಿ ಈ ಒಂದು ಕೆಲಸಕ್ಕೆ ಮುಂದಾಗ್ತಾರೆ ಅನ್ನೋದ್ರ ಅರ್ಥ ಏನು? ಸಿದ್ದರಾಮಯ್ಯ ಅವರಿಗೆ ಹೊರಟ್ಟಿ ಅವರಿಗೆ ಅಷ್ಟು ಖಾಸ ಇದೆ ಅಂತ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಅನ್ನೋದು ಒಂದಾದ್ರೆ, ಹೊರಟ್ಟಿ ಅವರನ್ನ ಏಕಾಏಕಿ ಸುಮ್ಮನೆ ಕಳಿಸೋದಕ್ಕೆ ಸಿದ್ದರಾಮಯ್ಯ ಅವ್ರಿಗೂ ಇಷ್ಟ ಇಲ್ಲ, ಸಿದ್ದರಾಮಯ್ಯ ಅವರು ಒಪ್ಪೋದು ಇಲ್ಲ ಅಂತ ಅನ್ಸುತ್ತೆ. ಸೊ ಇದನ್ನ ಯಾವ ರೀತಿ ನೋಡ್ತೀರಿ ನೀವು? ಕರೆಕ್ಟ್, ನೀವು ಹೇಳಿ ಸರಿ ಇದೆ. ಯಾಕಂದ್ರೆ ನೋಡಿ, ಕೇವಲ ಹೊರಟ್ಟಿಯವರು ಅಂತ ಅಷ್ಟೇ ನೋಡಿದ್ರೆ, ಒಬ್ಬ ಬಿಜೆಪಿಯ ಪರಿಷತ್ ಸದಸ್ಯ ಅಂತ ಅಷ್ಟಕ್ಕೆ ಸೀಮಿತವಾಗಿ ನೋಡೋದಿಲ್ಲ ಅವ್ರನ್ನ. ಹೊರಟ್ಟಿಯವರು ಅಂದ ಕೂಡ್ಲೇನೆ ಅಲ್ಲಿ ಆ ಇಂಪ್ರೆಷನ್ನೇ ಚೇಂಜ್ ಆಗ್ಬಿಡುತ್ತೆ ಪಾಟೀಲ್ರೆ. ಮತ್ತೆ ಈ ಪರಿಷತ್ ಕಾರಿಡಾರಲ್ಲೇ ಈ ಚರ್ಚೆ ನಡೀತಾ ಇತ್ತು, ಕಳೆದ 1 ತಿಂಗಳಿಂದ ನಡೀತಾ ಇತ್ತು. ಎಲ್ಲೂ ಕೂಡ ಹೊರಟ್ಟಿಯವರು ಇದ್ರ ಬಗ್ಗೆ ಒಂದು ಅಕ್ಷರ ಇವತ್ತಿನವರೆಗೂ ಮಾತಾಡಿಲ್ಲ. ಅವ್ರು ಸುಮ್ಮನಿದ್ದಾರೆ ಮೌನವಾಗಿ, ಆಯ್ತು ಏನು ಬರುತ್ತೋ ಬರಲಿ, ಸ್ವೀಕಾರ ಮಾಡೋಣ ಅಂತೇಳಿ. ಯಾಕಂದ್ರೆ ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಆದರೆ ಪರಿಷತ್ ಕಾರಿಡಾರಲ್ಲಿ ನಡೀತಾ ಇದ್ದಿದ್ದು ಮಾತೇನಂದ್ರೆ, ಸಿದ್ದರಾಮಯ್ಯನವರು ಹೊರಟ್ಟಿಯವರು ಇರಬೇಕು ಅನ್ನೋ ಅಭಿಪ್ರಾಯ ಹೊಂದಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರ ಮೇಲಿರುವ ಒತ್ತಡ, ಮುಖ್ಯಮಂತ್ರಿಗಳ ಮೇಲಿರುವ ಒತ್ತಡ ಅದೇನು ಮಾಡುತ್ತೋ ಹೇಳಕ್ಕಾಗಲ್ಲ ಅಂತ ಹೇಳಿ ಚರ್ಚೆ ನಡೀತಾ ಇದ್ದಿದ್ದು. ಅದಕ್ಕೋಸ್ಕರ ಈಗ ಡಿ ಕೆ ಶಿವಕುಮಾರ್ ಅವರು ತೀರ್ಮಾನ ಮಾಡಿದ್ರು ಕೂಡ ಸಿದ್ದರಾಮಯ್ಯನವರು ಈ ಹಿಂದೆ ನೋಡಿ, ಹೊರಟ್ಟಿ ಅವ್ರನ್ನ ಸಭಾಪತಿ ಸ್ಥಾನದಲ್ಲಿ ಮುಂದುವರಿಸಬೇಕಿದ್ರೆ ಬರೀ ಸಿದ್ದರಾಮಯ್ಯನವರು ತೀರ್ಮಾನ ಮಾಡಿದ್ರೆ ಆಗಲ್ಲ. ಅವ್ರು ಹೈಕಮಾಂಡನ್ನು ಒಪ್ಸಿಯೇ ಮಾಡಿರ್ತಾರೆ ಅದನ್ನ, ಅಲ್ವಾ ಪಾಟೀಲ್ರೆ? ಇದೊಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್, ಅವ್ರು ಹೇಳ್ತಿರ್ತಾರೆ ನಮ್ದು ಹೈಕಮಾಂಡ್ ಪಾರ್ಟಿ ಅಂತ. ಹೈಕಮಾಂಡ್ಗೂ ಕನ್ವಿನ್ಸ್ ಮಾಡಿ ಆ ಸ್ಥಾನದಲ್ಲಿ ಮುಂದುವರಿಸಿರೋದ್ರಿಂದ ಸಿದ್ದರಾಮಯ್ಯನವ್ರನ್ನ ಒಪ್ಪಿಸ್ಬೇಕು, ಆ ಮೂಲಕ ಹೈಕಮಾಂಡನ್ನು ಒಪ್ಪಿಸ್ಬೇಕು. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರನ್ನ ಒಪ್ಪಿಸಿ ಈಗ ಈ ಒಂದು ಬಹುಶಃ ಇದನ್ನು ಯಾವ ರೀತಿ ಅಂತ ಹೇಳ್ಬೋದಂದ್ರೆ, ರಾಜಕಾರಣದಲ್ಲಿ ಪಾಟೀಲ್ರೆ ಕೆಲವು ಸಂದರ್ಭಗಳು ಸಂದಿಗ್ಧಗಳು ಬರುತ್ತೆ. ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈಗ ಸಿದ್ದರಾಮಯ್ಯವ್ರು ಸಿಗಾಕಿದ್ದಾರೆ. ಒಂದು ಕಡೆ ಸ್ನೇಹ, 40 ವರ್ಷದ ಸ್ನೇಹ, ಮತ್ತೊಂದು ಕಡೆ ಪಕ್ಷ, ಅಲ್ಲಿರುವ ಒತ್ತಡ, ಅಲ್ಲಿನ ಚೌಕಟ್ಟು, ಡಿ ಕೆ ಶಿವಕುಮಾರ್ ಅವರು ಇವೆಲ್ಲವನ್ನು ನೋಡಬೇಕಾಗಿದೆ. ಅಂತಿಮವಾಗಿ ನಿರ್ಣಯ ಬಹುಶಃ ಪಕ್ಷದ ಚೌಕಟ್ಟಿನಲ್ಲೇ ಆಗ್ಬೋದು ಅನ್ನೋದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ಇದ್ರ ಜೊತೆಗೆ ನನಗನ್ಸುತ್ತೆ ಬಹುಶಃ ಬಸವರಾಜ ಹೊರಟ್ಟಿ ಅವ್ರನ್ನ ಈ ಮಟ್ಟಿಗೆ ಪಕ್ಷದಲ್ಲಿ ಹೈ ಲೆವೆಲ್ ಮೀಟಿಂಗ್ ಮಾಡಿ ನಿರ್ಧಾರ ಮಾಡಿ ಅವ್ರನ್ನ ಆಚೆ ಹಾಕೋಣ ಅನ್ನೋಷ್ಟರ ಮಟ್ಟಿಗೆ ಚರ್ಚೆ ಆಗ್ಲಿಕ್ಕಿಲ್ಲ. ಒಂದು ರೀತಿ ಸಾಫ್ಟ್ ಕಾರ್ನರ್ ಹೊರಟ್ಟಿ ಅವ್ರ ಬಗ್ಗೆ ಕಾಂಗ್ರೆಸ್ನವ್ರು ತೋರಿಸ್ತಾರೆ ಅಂತ ನನಗನ್ಸುತ್ತೆ, ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಆಲ್ಸೋ. ಹಿರಿಯರಪ್ಪ ಅವರೆಲ್ಲ ನಮಗಿಂತ ಮುಂಚೆ ರಾಜಕಾರಣದಲ್ಲಿ ಇದ್ದಂಥವ್ರು, ರಾಜಕಾರಣದ ಎಲ್ಲ ಆಯಾಮಗಳನ್ನು ಮಗ್ಗಲುಗಳನ್ನು ನೋಡಿದವರು. ಅವರಿಗೆ ಈ ಸಂದರ್ಭದಲ್ಲಿ ಇಂಥ ವಯಸ್ಸಲ್ಲಿ ಈ ರೀತಿ ಬೀಳ್ಕೊಡುಗೆ, ಇಂಥ ಅಗೌರವ ಬೇಡ, ಅವರು ಮುಂದುವರಿಲಿ, ಅವರನ್ನ ಗೌರವಿತವಾಗೇ ಬೀಳ್ಕೊಳ್ಳೋಣ ಅನ್ನೋ ರೀತಿಯ ಚರ್ಚೆಗಳೇ ಫೈನಲ್ ಆಗ್ಬೋದು ಅಂತ ನನಗನ್ಸುತ್ತೆ. ನಿಮ್ಗೆ ಸರಿ ಇದೆ ಯಾಗೊತ್ತಾ? ಬಟ್ ಎಲ್ಲಿವರೆಗೆ ಅನ್ನೋ ಪ್ರಶ್ನೆ ಇದೆ ಯಾಗೊತ್ತಾ ಪಾಟೀಲ್ರೆ? ಇನ್ನೂ 3-4 ವರ್ಷ ಇದೆ ಅವ್ರ ಅವಧಿ. 3-4 ವರ್ಷ ಮುಂದುವರಿಸ್ತಾರ. ಈಗ 3-4 ವರ್ಷ ಮುಂದುವರ್ಸಕ್ಕೆ 28ಕ್ಕೆ ಎಲೆಕ್ಷನ್ ಬರುತ್ತೆ ಮಧ್ಯದಲ್ಲಿ. ಅದಾದ್ಮೇಲೆ ಏನಾಗುತ್ತೆ ಅನ್ನೋದು ನಂತರದ ಚರ್ಚೆ. ಅದಕ್ಕೆ ಗೌರವಯುತ ಬೀಳ್ಕೊಡೆ, ಅವ್ರ ಜೊತೆ ಮಾತಾಡಿ ಎಲ್ಲವನ್ನ ವಿಚಾರಗಳನ್ನ ತಿಳಿಸಿಯೇ ಒಂದು ಗೌರವವಾದಂತಹ ಒಂದು ಬೀಳ್ಕೊಡುಗೆ ಮಾಡೋದು ಅಂತ. ಸರಿ ಇದೆ. ಅದಕ್ಕೆ ನಾನು ಮತ್ತೊಂದು ನಿಮಗೆ ಸಪೋರ್ಟಿವ್ ಆಗಿ ಹೇಳ್ತೀನಿ, ಇದು ಪಾಟೀಲ್ರಿಗೂ ನಿಮಗೆ ಅರ್ಥ ಆಗುವಂಥದ್ದು ಇದೆ, ನಿಮಗೆ ಬಹಳ ದೂರದ್ದಲ್ಲ. ಯಾಕಂದ್ರೆ ನೀವು ನೋಡಿರ್ತೀರಿ ಎಂಥ ಸಂದರ್ಭಗಳಲ್ಲಿ ತಮ್ಮ ಅಂದರೆ ಈಗ ಸಿದ್ದರಾಮಯ್ಯನವರು ಇನ್ನೇನು ಮುಖ್ಯಮಂತ್ರಿ ಪಟ್ಟಿಂದ ಕೆಳಗಿಳಿತಾರೆ ಅಂದ್ಕೊಳ್ಳೆ ಫೈಲ್ ಎಲ್ಲ ಸೈನ್ ಮಾಡ್ತಾ ಇದ್ರು ಅನ್ನೋ ವಿಷಯಗಳೆಲ್ಲ ಬಂತು, ಚರ್ಚೆಗೆ ಬಂತು. ಫೈಲ್ ಎಲ್ಲ ಕ್ಲಿಯರ್ ಆಗ್ತಿದೆ ಅಂತೇಳಿ. ಮೊನ್ನೆ LH ಶಾಸಕರ ಭವನ ಇದೆಯಲ್ಲ, ಅಲ್ಲಿ ಕೆಲವು ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿದ್ದು, ರಿನೋವೇಷನ್ ಎಲ್ಲ ಆಗಿತ್ತು. ಹೊರಟ್ಟಿ ಅವ್ರು ಬಂದು ಟೇಪ್ ಕಟ್ ಮಾಡ್ತಾ ಇದ್ರು. ಅದೇನು ಭಾಳ ದೊಡ್ಡ ಕಾರ್ಯಗಳಲ್ಲ, ಸಣ್ಣ ಪುಟ್ಟ ಕಾರ್ಯಗಳೇ. ಆದರೆ ಅದನ್ನೆಲ್ಲ ಬೇಗ ಮುಗಿಸಿ ಟೇಪ್ ಕಟ್ ಮಾಡ್ತಾ ಇದ್ದು ನಾನೇ ಕಣ್ಣಾರೆ ನೋಡಿದೆ. ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅನ್ನೋ ಚರ್ಚೆ ಅಲ್ಲೂ ಆಗ್ತಾ ಇತ್ತು. ಆ ಕಾರಿಡಾರಲ್ಲಿ, ಶಾಸಕರ ಭವನದ ಕಾರಿಡಾರಲ್ಲಿ ನಡೀತಾ ಇತ್ತು. ಅರೆ ಇದೇನು ಅವಸರ ಇರಲಿಲ್ಲ, ಈಗಲೇ ಯಾಕೆ ಮಾಡ್ತಿದ್ದಾರೆ ಅಂತ. ಅಂದರೆ ಅವರಿಗೂ ಇಂಡೈರೆಕ್ಟಾಗಿ ಒಂದು ಮೆಸೇಜ್ ಇರುತ್ತೆ, ಏನಪ್ಪ ಇದು ಒಂದು ಸಂವಿಧಾನ, ಅಲ್ಲಿರುವಂಥ ನಡಾವಳಿಗಳು,
ವಿಧಾನಮಂಡಲದ ನಡಾವಳಿ, ಅಲ್ಲಿರುವಂಥ ನಂಬರ್ಸ್, ಅದರ ಆಧಾರದ ಮೇಲೆ ನಾವು ಹೋಗಬೇಕಾಗುತ್ತೆ. ನಾಳೆ ಎಂಥ ಸಂದರ್ಭ ಬಂದರೂ ನಾನು ಸಿದ್ಧನಾಗಿರಬೇಕು ಅನ್ನೋದು ಅವರ ಅನುಭವಕ್ಕೆ ನಿಲುಕದ್ದೇನಲ್ಲ. ಅದಕ್ಕೋಸ್ಕರ ಅವರು ಮಾನಸಿಕವಾಗಿ ಸಿದ್ಧರಾಗಿರ್ತಾರೆ. ನೀವು ಹೇಳಿದಾಗೆ ಗೌರವಯುತವಾದ ಚರ್ಚೆಯ ಮೂಲಕ ಬೀಳ್ಕೊಡುಗೆ ಆಗುವ ಸಾಧ್ಯತೆಯೇ ಹೆಚ್ಚು ಪಾಟೀಲ್ರೆ. ನೋಡೋಣ ಏನಾಗುತ್ತೆ ಹಂಗಿದ್ರೆ ಅಂತ ಹೇಳಿ. ಈಗ ಎರಡನೇ ಸ್ಟೋರಿಗೆ ಹೋಗೋಣ.